ಸಿಎಂ ಸಿದ್ದರಾಮಯ್ಯ ಶಕ್ತಿಯ ಎದುರು ಶರಣಾದ ಡಿಕೆ ಶಿವಕುಮಾರ್. ನನಗೆ ಬೇರೆ ಆಯ್ಕೆಗಳೇ ಇಲ್ಲ ಎಂದು ಕೈ ಚೆಲ್ಲಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ಒಂದು ಜಲಸಂಪನ್ಮೂಲ ಕೈಯಲ್ಲಿದೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೂ ಕೈಯಲ್ಲಿದೆ, ಇನ್ನೊಂದಷ್ಟು ಜವಾಬ್ದಾರಿಯೂ ಕೂಡ ಹೆಗಲ ಮೇಲಿದೆ. ಇಷ್ಟಕ್ಕೆ ಸುಮ್ಮನಾಗದೆ ಸಿಎಂ ಸ್ಥಾನಕ್ಕೆ ಆಸೆ ಇಡೋದು ಅಪರಾಧ ಅಲ್ಲ, ಮನುಷ್ಯ ಸ್ವಾಭಾವಿಕ, ರಾಜಕಾರಣಿಗಳ ಮೂಲಭೂತವಾದಂಥ ಒಂದು ಹಕ್ಕದು. ಆದರೆ ಶಕ್ತಿ ಮೀರಿ ಪ್ರಯತ್ನ ಪಡೋದಿದೆಯಲ್ಲ, ಕೆಲವೊಮ್ಮೆ ಸವಾಲಾಗ್ಬಿಡುತ್ತೆ ರಾಜಕೀಯದಲ್ಲಿ. ಡಿಕೆ ಶಿವಕುಮಾರ್ ಪಾಲಿಗೆ ಇದು ಶಕ್ತಿ ಮೀರಿದ ಪ್ರಯತ್ನ. ಆ ಪ್ರಯತ್ನದ ಆರಂಭ ಹಂತದಲ್ಲಿ ಎಡವಿ ಬಿದ್ದಿದ್ದಾರೆ. ಎಡವಿ ಬಿದ್ದಿರೋದು ಮಾತ್ರ ಅಲ್ಲ, ಮುಗ್ಗರಿಸಿದ್ದಾರೆ. ಈಗ ಬರ್ತಿರ್ತಕ್ಕಂಥ ಅಪ್ಡೇಟ್ಸ್ಗಳ ಪ್ರಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಶಕ್ತಿ ಎದುರು ಶರಣಾದ ಡಿಕೆ ಶಿವಕುಮಾರ್. ಅದನ್ನ ಮಾನಸಿಕ ಶರಣಾಗತಿ ಅಂತಿರೋ, ದೈಹಿಕ ಶರಣಾಗತಿ ಅಂತಿರೋ, ನಿಮ್ಮ ವ್ಯಾಖ್ಯಾನಕ್ಕೆ ಬಿಟ್ಟಿರೋದು. ನನಗೆ ಬೇರೆ ಆಯ್ಕೆಗಳೇ ಇಲ್ಲ, ದೇರ್ ಇಸ್ ನೋ ಆಪ್ಷನ್ ಎಂದು ಕೈ ಚೆಲ್ಲಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ಸಿಎಂ ಸಿದ್ದರಾಮಯ್ಯರ ಜೊತೆ ನಿಲ್ಲೋದು ಬಿಟ್ಟು, ಬೆಂಬಲಿಸೋದು ಬಿಟ್ಟು, ನನ್ನ ಮುಂದೆ ಬೇರೆ ಯಾವ ಆಯ್ಕೆಗಳು ಇವೆ ನೀವೇ ಹೇಳಿ ಅನ್ನುವಂಥದ್ದು ಮಾತದು. ಈ ಹಿಂದೆ ಸಾಕಷ್ಟು ಬಾರಿ ಹೇಳ್ತಾ ಇದ್ವಿ ನಾವು, ಸಿಎಂ ಸಿದ್ದರಾಮಯ್ಯ ನಿರ್ಧಾರ ಮಾಡದ ಹೊರತು ಡಿಕೆ ಶಿವಕುಮಾರ್ ಸಿಎಂ ಆಗೋದಕ್ಕೆ ಸಾಧ್ಯ ಇಲ್ಲ. ನೋಡಿ ವ್ಯತ್ಯಾಸ ಎಷ್ಟಿದೆ. ಡಿಕೆ ಶಿವಕುಮಾರ್ ಅವರು ನಿರ್ಧಾರ ಮಾಡಿದ ಕೂಡಲೇ ಸಿಎಂ ಆಗೋದಕ್ಕೆ ಸಾಧ್ಯ ಇಲ್ಲ, ಎಲ್ಲಿವರೆಗೆ ಸಿದ್ದರಾಮಯ್ಯನವರು ನಿರ್ಧಾರ ಮಾಡುವ ಹೊರತು. ಸೊ ಹಂಗೆ ಆಗಿದೆ. ಈಗ ನನಗೆ ಸಿದ್ದರಾಮಯ್ಯರ ಜೊತೆ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ಪಕ್ಷ ಹೇಳಿದ್ದೇ ನನಗೆ ವೇದವಾಕ್ಯ, ಹೈಕಮಾಂಡ್ ಹೇಳಿದಂತೆ ನಡೆಯುವೆ. ಈ ವಿಚಾರವಾಗಿ ನಾನು ಬೇರೆ ಏನು ಹೇಳೋದಿಲ್ಲ, ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ನಂದಿ ಬೆಟ್ಟದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬೆಳಗ್ಗೆಯಷ್ಟೇ 5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಎಂದಿದ್ದ ಸಿದ್ದರಾಮಯ್ಯ. ಸೊ ಒಟ್ಟಾರೆ ಈ ಎಲ್ಲ ರಾಜಕೀಯ ವಿದ್ಯಮಾನಗಳನ್ನು ಗಮನಿಸ್ತಾ ಇದ್ರೆ ಡಿಕೆ ಶಿವಕುಮಾರ್ ಸಾಧ್ಯಾಂತ ಪ್ರಯತ್ನ ಪಟ್ಟರು. ಯಾವ ಪ್ರಯೋಗಗಳು ಕೂಡ ಫಲ ಕೊಡದೇ ಇದ್ದಾಗ ಕಟ್ಟ ಕಡೆಯದಾಗಿ ರಾಮನಗರ, ಕಟ್ಟ ಕಡೆಯದಾಗಿ ಮಾಗಡಿ, ರಾಮನಗರವೂ ಕೈ ಕೊಡ್ತು, ಮಾಗಡಿಯೂ ಕೈ ಕೊಟ್ಟಾಗ ತನ್ನ ತಲೆ ಮೇಲೆ ಅನ್ನೋ ನಿರ್ಧಾರಕ್ಕೆ ಬಂದಂಗೆ ಕಾಣ್ತಾ ಇದೆ. ಇದು ನಮ್ಮ ನಿರ್ಧರಿತ ಸಾಲುಗಳೆಲ್ಲ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತಹದ್ದು. ಡಿಕೆ ಶಿವಕುಮಾರ್ ಕಟ್ಟಕಡೆಯ ವಿಫಲ ಪ್ರಯತ್ನದಲ್ಲಿ ಮುಗ್ಗರಿಸಿ ಬಿದ್ದ ಕ್ಷಣಾರ್ಧದಲ್ಲಿ ಹೇಳಿರೋ ಹೇಳಿಕೆ ಗಮನಿಸಿ. Stand by him, I support him, and I don't have any objection to it. Whatever the party high command tells and whatever he desires, it will be fulfilled. Currently, the party is not backing you right now because your supporters said you have sacrificed so much for the party. I don't want to discuss anything. All lakhs of workers have supported this party. It is not only DK Shivakumar. ಅದು ಹೋದ ವಾರನೇ ಮಾಡಬೇಕಾಗಿತ್ತು. ಕೆಲವು ಫೈಲ್ಸ್ ರೆಡಿ ಇರಲಿಲ್ಲ. ಅದು ಮುಗಿದ ಏನಿಲ್ಲ. ಅವರು ಏನೇನು ಕೆಲವು ಮೇಯ್ನು ಚಿಕ್ಕಬಳ್ಳಾಪುರ, ಕೋಲಾರ ಅದಕ್ಕೆಲ್ಲ ಈಗಾಗಲೇ ನಾವು ನೀರಿಂದ ಕುಡಿಯೋ ನೀರಿಗಾಗಲೇ ಸಿದ್ಧತೆ ಮಾಡ್ತಾ ಇದ್ವಿ. ಆಮೇಲೆ ಕೆಲವು ಸ್ಮಾಲ್ ಬೆಂಗಳೂರು ಡಿವಿಷನಲ್ಲಿ ನೀರಾವರಿ ಕೆಂಪೇಗೌಡ ಸ್ಮಾಲ್ ಸೈಟ್ ಮಾಲ್ಗಿಡಿ ಅದೆಲ್ಲ ಕೂಡ ಗೋಚರ. ಅದು ಅವ್ರದ್ದೆಲ್ಲ ಬೇಡಿಕೆ ಇದೆ, ಪ್ರಸ್ತಾವನೆ ಇದೆ. ಅದಕ್ಕೆ ಗ್ರಾಮಾಂತರ ಅಂತ ಮೊದಲು ಹಳೆ ಗ್ರಾಮಾಂತರ ನಾವೆಲ್ಲ ಜಿಲ್ಲಾ ಪಂಚಾಯತ್ ಮೆಂಬರ್ ಗ್ರಾಮಾಂತರ ಅಂತ ಇತ್ತು. ಕನಕಪುರ, ರಾಮನಗರ, ಚನ್ನಪಟ್ಟಣ ಸೇರಿತ್ತು, ಬಂದಿತ್ತು. ಈಗ ನಮ್ಮ ಸೌತ್ ಅಂತಾದ್ಮೇಲೆ ಅವರು ಲೋಕಲ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ, ಅದನ್ನು ಪ್ರಸ್ತಾವನೆ ಅಸಮಾಧಾನ ಎಲ್ಲೂ ಇರಲಿಲ್ಲ. ಯಾರ ಅಸಮಾಧಾನ ಇರಲಿಲ್ಲ. ಅವರು ಪಾರ್ಟಿ ವಿಚಾರದಲ್ಲಿ, ಸಂಘಟನೆ ವಿಚಾರದಲ್ಲಿ ರೆಸ್ಪಾನ್ಸಿಬಿಲಿಟಿ, ಅಕೌಂಟಬಿಲಿಟಿ ಫಿಕ್ಸ್ ಮಾಡ್ತಾರೆ. ಏನೇನು ಮಾಡಬೇಕು, ನಿಮಗೇನು ಈಗಿಂದಲೇ ಯಾವ ರೀತಿ ನೌಕರಿಗೆ ರೆಡಿ ಮಾಡ್ತಾರೆ. ಅವ್ರಿಗೂ ನೋಟಿಸ್ ಕೊಡ್ತೀನಿ, ಬೇರೆಯವ್ರಿಗೆ ನೋಟಿಸ್ ಕೊಡಲೇಬೇಕಾಗ್ತದೆ. ಡಿಸಿಪ್ಲಿನ್ ಇಂಪಾರ್ಟೆಂಟು. ನಾನು ಯಾರಿಗೂ ಅವ್ರಿಗೆ ನೀವು ನನ್ನ ಹೆಸರು ಹೇಳಿ ನನ್ನ CM ಮಾಡಿ ಅವೆಲ್ಲ ಅವಶ್ಯಕತೆ ಇಲ್ಲ.
ಈಗ ಸಿಎಂ ಮುಖ್ಯಮಂತ್ರಿ ಇರ್ಬೇಕಾದ್ರೆ ಬೇರೆ ವಾಪಸ್ ಬರೋ ಯಾರು ಅವ್ರು ಹೇಳೋದು ಡಿ ಕೆ ಅವರು ಪಕ್ಷಕ್ಕೆ ಕಷ್ಟಪಟ್ಟಿದ್ದಾರೆ, ಅವರು ಆಗ್ಬೇಕು. ನನ್ನಂಥವ್ರು ನೂರಾರು ಜನ ಕಷ್ಟಪಟ್ಟಿದ್ದಾರೆ, ನಾನು ಒಬ್ಬರೇ ಪಟ್ಟಿದ್ದೇನೆ. ಸಾವಿರಾರು ಜನ, ಲಕ್ಷಾರು ಜನ ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ. ಫಸ್ಟ್ ಅವ್ರ ಬಗ್ಗೆ ನಾವು ಹೇಳ್ತೀವಿ. I have to stand by him, I support him. And ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.